ಸೊ ಹೇಗೆ ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. ಸೊ ನಾಳೆ ಏನಿದೆ ನಿಫ್ಟಿ 50 ಹಾಗೂ ಬ್ಯಾಂಕ್ ನಿಫ್ಟಿದು ಮಂತ್ಲಿ ಎಕ್ಸ್ಪೈರ್ ಇದೆ. ಸೊ ಆ ಕಾರಣದಿಂದ ನಿಮಗೆ ಒಂದು ಒಳ್ಳೆ ಮೂವ್ಮೆಂಟ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಬನ್ನಿ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ನೋಡೋಣ. ಸೊ ಇನ್ಶಿಯಲ್ ಒನ್ ಲಾಗಿನ್ ಆಗಿದ ತಕ್ಷಣ ಏನು ಮಾಡಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಇನ್ಸ್ಟಾ ಟ್ರೇಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾ ಟ್ರೇಡ್ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ಇವತ್ತು ನಿಫ್ಟಿ 50 ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಎಲ್ಲಿ ಸಪೋರ್ಟ್ ತೊಗೊಂಡ್ರೆ 21,139 ಸಪೋರ್ಟ್ ತೊಗೊಂಡಿದೆ. ಸೊ ನಾನು ನಿಮಗೆ ಈ ಸಪೋರ್ಟ್ ಲೆವೆಲ್ನ ಹಿಂದಿನ ವಿಡಿಯೋದಲ್ಲೇ ಹೇಳಿದೆ, ಇದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ ಅಂತ. ಸೊ ಇಲ್ಲಿಂದ ಸಪೋರ್ಟ್ ತೊಗೊಂಡು ನಿಮ್ಗೆ ಏನು ನೋಡೋಕೆ ಸಿಕ್ತು, ಒಂದು ಒಳ್ಳೆ ರ್ಯಾಲಿ ನೋಡೋಕೆ ಸಿಕ್ತು ಟು ವಾಟ್ಸಪ್ ಸೈಡ್. ಹಾಗೂ ಎಲ್ಲಿ ರೆಸಿಸ್ಟೆನ್ಸ್ ತೊಗೊಂಡಿದೆ ಅಂದರೆ 21,410 ರೆಸಿಸ್ಟೆನ್ಸ್ ತೊಗೊಂಡಿದೆ. ಸೊ ಈ ಸಹ ನಾನು ಹೇಳಿದೆ ಇದೇನಾಗಿರುತ್ತೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ. ಸೊ ಇಂದಿನ ಅನಾಲಿಸಿಸ್ ಅಲ್ಲಿ ಏನಿತ್ತು ಲೆವೆಲ್ಸ್ಗಳು ಅದು ನಾಳೆಯ ಟ್ರೇಡಿಂಗ್ ಸೆಷನ್ಗೆ ಸೇಮ್ ಇರೋ ಸಾಧ್ಯತೆ ಏನಿದೆ ಜಾಸ್ತಿ ಇದೆ. ಸೊ ಇವತ್ತು ನಿಫ್ಟಿ 50 ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 21,410 ಕ್ಲೋಸ್ ಆಗಿದೆ. ಸೊ ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿ ನೋಡ್ತೀರಾ ಅಂದರೆ 21,486 ಅಥವಾ 21,500 ಏನಿದ್ರೆ ನಿಫ್ಟಿ 50ಯ ಒಂದು ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಸೊ ಇದು ಇವತ್ತಿನ ಹೈ ಆಗಿದೆ ನಿಫ್ಟಿ 50ಗೆ. ಸೊ ನಾಳೆ ಅದೇನಾಗಿರುತ್ತೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಅದೇ ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಬಗ್ಗೆ ಮಾತಾಡೋದಾದ್ರೆ 21,410 ಏನಿದೆ ಅದು ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಅಕಸ್ಮಾತಾಗಿ ಏನಾದರೂ ಪ್ರೈಸ್ ಅದಕ್ಕಿಂತ ಮೇಲೆ ಓಪನ್ ಆಗಿ ಅಥವಾ ಕೆಳಗಡೆ ಬರೋ ಸಂದರ್ಭದಲ್ಲಿ 21,410 ಆಗಿರುತ್ತೆ ನಿಫ್ಟಿ 50ಯ ಮೊದಲೇ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಆ ಲೆವೆಲ್ ಸಹ ಬ್ರೇಕ್ ಆದರೆ ನಿಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ನಿಫ್ಟಿ 50ಗೆ ಎಲ್ಲಿ ನೋಡ್ಬೋದು ಅಂದರೆ 21,300 ಏನಿದೆ ನಿಫ್ಟಿ 50ಯ ಒಂದು ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ನೋಡ್ತೀರಾ. ಸೊ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,200 ಅಥವಾ 21,207 ಏನಿದೆ ನಿಫ್ಟಿ 50 ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಕಸ್ಮಾತಾಗಿ ನಿಫ್ಟಿ 50ಅಲ್ಲಿ ನಿಮಗೆ ಏನಾದರೂ ಒಂದು ಗ್ಯಾಪ್ ಡೌನ್ ಓಪನಿಂಗ್ ನೋಡೋಕೆ ಸಿಕ್ಕಿ ಈ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,139 ಏನಿದೆ ಒಂದು ನಾಲ್ಕನೇ ಇಂಪಾರ್ಟೆಂಟ್ ಸಪೋರ್ಟ್ ತೊಗೊಳ್ಳೋದು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾಳೆ ಎಕ್ಸ್ಪೈರಿ ಇದೆ, ಮಂತ್ಲಿ ಎಕ್ಸ್ಪೈರಿ ಇದೆ. ಸೊ ಆ ಕಾರಣದಿಂದ ನಿಮಗೆ ನಾಲ್ಕನೇ ಸಪೋರ್ಟ್ ನೋಡೋ ಸಾಧ್ಯತೆನೇ ಇರುತ್ತೆ, ಜಾಸ್ತಿ ಇರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡ್ತಿದ್ರೆ ನಾನು ಹೇಳ್ದಂಗೆ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಯಾವುದಾಗಿರುತ್ತೆ 21,486 ನಿಮ್ಮ ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಪ್ರೈಸ್ ಏನಾದರೂ ಈ ಲೆವೆಲಲ್ಲಿ ಓಪನ್ ಆಗಿ ಮೇಲೆ ಹೋಗ್ತಿದ್ರೆ ಇವತ್ತಿನ ಹೈ ಏನಿದೆ ನಾಳೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,579 ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,710 ಏನಿದೆ ನಿಫ್ಟಿ 50ಯ ಒಂದು ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಅಕಸ್ಮಾತಾಗಿ ನಿಮಗೆ ನಿಫ್ಟಿ 50ಅಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ನೋಡೋಕೆ ಸಿಕ್ಕಿ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50 ಅರೌಂಡ್ 21,800 ನೋಡೋ ಸಾಧ್ಯತೆ ಏನಿರುತ್ತೆ ಇದ್ದೇ ಇರುತ್ತೆ. ಸೊ ಇದು ನಿಮ್ಮ ನಿಫ್ಟಿ 50ಯ 4 ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್. ಸೊ ನೀವು ನಿಫ್ಟಿ 50ನ ಈ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ತೊಗೊಳ್ಳೋದು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬನ್ನಿ ಈಗ ಬ್ಯಾಂಕ್ ನಿಫ್ಟಿಗೆ ಅನಾಲಿಸಿಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಸ್ವಿಚ್ ಆಗೋಕ್ಕೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ನೋಡೋಕೆ ಸಿಕ್ತು, ಒಂದು ಗ್ಯಾಪ್ ಡೌನ್ ಓಪನಿಂಗ್ ನೋಡೋಕೆ ಸಿಕ್ಕಿ ನಿಮಗೆ ಎಲ್ಲಿ ಸಪೋರ್ಟ್ ತೊಗೊಂಡಿದೆ ಅಂದರೆ 44,479 ಸಪೋರ್ಟ್ ತೊಗೊಂಡು ಅಲ್ಲಿಂದ ಒಂದು ಒಳ್ಳೆ ರ್ಯಾಲಿ ಮಾಡ್ತು ಟು ವಾಟ್ಸಪ್ ಸೈಡ್. ಮತ್ತೆ ಎಲ್ಲಿ ರಿಜೆಕ್ಟ್ ಆಯ್ತು ಅಂದರೆ ಪ್ರೈಸು 45,450 ರಿಜೆಕ್ಟ್ ಆಗಿದೆ. ಸೊ ಈ ಲೆವೆಲ್ ಸಹ ನಾನು ಪ್ರೀವಿಯಸ್ ಅನಾಲಿಸಿಸಲ್ಲಿ ಕೊಟ್ಟಿದ್ದೆ. ಸೊ ಇಲ್ಲೇ ಪ್ರೈಸ್ ರಿಜೆಕ್ಟ್ ಆಗಿದೆ. ಸೊ ಅಲ್ಲಿಂದ ನಿಮಗೆ ಮತ್ತೆ ಒಂದು ಏನು ನೋಡೋಕೆ ಸಿಕ್ಕಿದೆ, ಮತ್ತೆ ಒಂದು ಬೇರಿಶ್ ರ್ಯಾಲಿ ನೋಡೋಕೆ ಸಿಕ್ಕಿ ಮತ್ತೆ ನಿಮಗೊಂದು ರಿಕವರಿ ಆಗಿ ಮಾರ್ಕೆಟ್ ಕನ್ಸಾಲಿಡೇಟ್ ಆಗಿ ಏನಿದೆ ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಎಲ್ಲಿ ಕ್ಲೋಸ್ ಆಯ್ತು ಅಂದರೆ 45,074 ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 44,833 ಬ್ಯಾಂಕ್ ನಿಫ್ಟಿಯ ಒಂದು ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಅಥವಾ 45,000 ನೀವು ಒಂದು ಒಳ್ಳೆ ಸಪೋರ್ಟ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ, ಯಾಕಂದರೆ ಅದೊಂದು ಸ್ಟ್ರಾಂಗ್ ಸೈಕಾಲಜಿಕಲ್ ನಂಬರ್ ಆಗಿದೆ. ಸೊ 44,833 ಏನಾದರೂ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 44,479 ಏನಿದೆ ಬ್ಯಾಂಕ್ ನಿಫ್ಟಿಯ ಒಂದು ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ನೀವು ನೋಡ್ಬೋದು ಪ್ರೈಸ್ ಇಲ್ಲಿಂದನೇ ಸಪೋರ್ಟ್ ತೊಗೊಂಡು ಒಂದು ಒಳ್ಳೆ ರ್ಯಾಲಿ ಮಾಡಿದೆ. ಸೊ ಆ ಕಾರಣದಿಂದ ಇದೇನಾಗಿರುತ್ತೆ ಒಂದು ಒಳ್ಳೆ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 44,166 ಏನಿದೆ ಬ್ಯಾಂಕ್ ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ 3 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತಾಗಿ ನಿಮ್ಗೆ ಏನಾದರೂ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾದರೂ ಗ್ಯಾಪ್ ಡೌನ್ ನೋಡೋಕೆ ಸಿಕ್ಕಿದ್ರೆ ಹಾಗೂ ಈ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 44,000 ಒಂದು ನಾಲ್ಕನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ 4 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳು. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 45,140 ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಅಕಸ್ಮಾತಾಗಿ ಏನಾದರೂ ಪ್ರೈಸು 45,000ದಿಂದ ಮೇಲೆ ಬರ್ತಿದ್ರೆ ಆಗ 45,110 ಏನಿರುತ್ತೆ ಬ್ಯಾಂಕ್ ನಿಫ್ಟಿಯ ಒಂದು ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 45,450 ಏನಿದೆ ಬ್ಯಾಂಕ್ ನಿಫ್ಟಿಯ ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದು ಸಹ ಬ್ರೇಕ್ ಆದರೆ
ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 45,812 ಏನಿದೆ ಅದು ಬ್ಯಾಂಕ್ ನಿಫ್ಟಿಯ ನಿಮ್ಮ ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ನಾಳೆ ಏನಾದರೂ ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ನೋಡೋ ಸಿಕ್ಕಿ ಈ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 46,000ದಲ್ಲಿ ಒಂದು ರಿಜೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ 46,184 ಏನಿದೆ ಬ್ಯಾಂಕ್ ನಿಫ್ಟಿಯ ಒಂದು 4ನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಂದಿನ ಅನಾಲಿಸಿಸ್ ಲೆವೆಲ್ಸ್ಗೂ ಇವತ್ತಿನ ಲೆವೆಲ್ಸ್ಗೂ ಜಾಸ್ತಿ ಏನಷ್ಟು ಚೇಂಜಸ್ ಇಲ್ಲ, ಯಾಕಂದರೆ ಮಾರ್ಕೆಟ್ ಏನಿದೆ ಇವತ್ತು ಈ ಎರಡು ಲೆವೆಲ್ ಮಧ್ಯೆ ಟ್ರೇಡ್ ಮಾಡಿದೆ. ಯಾಕಂದರೆ 44,479 ಹಿಡಿದು 45,450 ಟ್ರೇಡ್ ಮಾಡಿದೆ. ಸೊ ಅಕಸ್ಮಾತಾಗಿ ಇವೆರಡು ಲೆವೆಲ್ ಬ್ರೇಕ್ ಮಾಡಿದ್ರೆ ನಿಮಗೆ ಬೇರೆ ಲೆವೆಲ್ಸಲ್ಲಿ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ತಗೊಳ್ಳೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50ಯ ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್. ಸೊ ನೀವು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50ನ ಈ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ತೊಗೊಳಕ್ಕೆ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ಏನಿದೆ ಪೂರ್ತಿ ಎಜುಕೇಷನ್ ಪರ್ಪಸ್ಗಾಗಿ ಮಾಡಿರೋದು. ನೀವು ಟ್ರೇಡ್ನ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ನೀವು ಮಾಡಲೇಬೇಕು.